ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ 50 ದಿನ ಒಂದು ಸಿನಿಮಾ ಓಡೋದು ಜೋಕೆ ಅಲ್ಲ. ಆ್ಯಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ. ಬಟ್ ಅಂಥದ್ರಲ್ಲಿ ಹೊಸೊಬ್ಬರ ಸಿನಿಮಾ ಕಂಪ್ಲೀಟಾಗಿ ಥಿಯೇಟರ್ಸ್ ಹಿಟ್ ಮಾಡಿ 50 ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್. ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ. ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ. ಆ್ಯಂಡ್ 2 kids ಕಂಗ್ರ್ಯಾಚುಲೇಷನ್ಸ್ ನಿಮಗೂ ಕೂಡ. ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಕಂಗ್ರ್ಯಾಟ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟು ಖುಷಿ ವಿಷಯ, ಫಸ್ಟು ದುಃಖದ ವಿಷಯ. ಅದೇ ನಾನು ಫಸ್ಟು ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಮ್ ಫೆಸ್ಟಿವಲ್ ಪರ್ಪೋಸಸ್, ನಾಟ್ ಥಿಯೇಟ್ರಿಕಲ್ಲಿ. ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ, ಫಿಲಿಮ್ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ. ಅದು ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ರೀಸನ್ ಕೊಡ್ತಾರೆ ಅದಕ್ಕೆ, ಏನಂತಂದರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ. ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬ ಹರ್ಟ್ ಆಗುತ್ತೆ. ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮುಟ್ಟು ಅಂತ ಇಲ್ಲ, ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಅದು ತುಂಬ ನೋವಾಗುತ್ತೆ. ನಾನು ಅವತ್ತು ಈವ್ನಿಂಗ್ಗೆ ಸೊ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ. ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೊ ಅದೇ ಏನಂತಂದರೆ ನಾವು ಯಾರೋ ಒಂದು 4 ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ, ಆಡಿಯನ್ಸಿಗೆ ಮಾಡೋದು. ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ. ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ. ಯಾಕಂದರೆ ಪ್ರತಿಯೊಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರಿಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಆಗಿರ್ತೀನಿ. ಇದೇ ಥರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ. ಆಮೇಲೆ ಮೇಡಮ್ ತುಂಬ ಥ್ಯಾಂಕ್ಸ್. ಸೊ ಆಮೇಲೆ ಈ ಸಿನಿಮಾ ಆದಮೇಲೆ ರೆಡಿ ಆದಮೇಲೆ ಸೊ ಒಂದು ಟ್ರೈಲರ್ ಇದಾದಮೇಲೆ ಒಂದು ಕಾಲ್ ಬರುತ್ತೆ, ಅದು ಯೋಗಿ ಸರ್ ಕಡೆಯಿಂದ. ಸೊ ನಾನು ನೋಡಬೇಕು ಸಿನಿಮಾ ಅಂತ ನೋಡ್ತಾರೆ. ಸಿನಿಮಾ ನೋಡಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸರ್, ಯೋಗಿ ಸರ್. ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ. ಈ ಥರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬ ಬರಲಿ. ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ 50 days ಆಗ್ತಾ ಇರೋದ್ರಿಂದ ತುಂಬ ಹೆಮ್ಮೆಯ ವಿಷಯ. ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ, ನಿಮಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ. ಆಮೇಲೆ ಈ ಸಿನಿಮಾ ರಿಲೀಸ್ ಆದಮೇಲೆ ಶಿವಣ್ಣ ಅವ್ರು ನೋಡ್ತಾರೆ, ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಧ್ರುವ ಸರು ನಮಗೆ ಕಾಣದ ಹಿಂದೆ ಅದೇ ಸಿನಿಮಾ ಒಂದು ಪ್ರೆಸ್ ಮೀಟಿಗೆ ಬಂದು ಅವರು ನಮಗೆ ಒಂದು ಪ್ರೋತ್ಸಾಹ ಮಾಡಿದ್ರಂತ ನಿಮ್ಮೆಲ್ಲರಿಗೂ ಗೊತ್ತು. ಅದ್ರ ಹಿಂದೆ ನನಗೆ ಎಲ್ಲದರ ಫೈನಾನ್ಸಿಯಲಿ ಎಲ್ಲ ಥರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್. ಯಾವಾಗಲೂ ನಾನು ನಿಮಗೆ ಋಣಿಯಾಗಿರ್ತಿದ್ದೀನಿ. ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮಿಡಿಯೇಟ್ ಬಂದು ಮರುದಿನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ತಾರೆ. ರಮ್ಯಾ ಮೇಡಮ್ ತುಂಬ ಥ್ಯಾಂಕ್ಸ್. ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ. ತುಂಬ ಅಂದರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದಾರೆ ಕಲಾವಿದರಿಗೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ. ಎಸ್ಪೆಷಲಿ ನಿಮಗೆ ನಾನು ಋಣಿಯಾಗಿರ್ತಿದ್ದೀನಿ. ಇಂಥ ಸಿನಿಮಾ ಬರ್ತಾ ಇರಲಿ, ನೀವು ಖಂಡಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನೆನೆಸ್ಕೊಂತ ನಿಜವಾಗ್ಲೂ ಈ ಪಪ್ಪಿ ಮೂವಿ 50 ದಿನ ಆಗುತ್ತೆ ಅಂತಂದು ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಜನ ಅಷ್ಟು ಮೆಚ್ಕೊಂಡು, ಅದರಲ್ಲಿ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಯಾವ ಲೆವೆಲ್ಗೆ ಅಂತಂದರೆ ಏನು ನೋಡಿದ್ರು ಟ್ರೋಲಲ್ಲಿ ಅದೇ ಕಾಣ್ತಾ ಇತ್ತು. ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾನು ಋಣಿಯಾಗಿರ್ತೀನಿ ನಿಮಗೆಲ್ಲ. ಅದೇ ರೀತಿ KRG ಅವರು ನಮಗೆ ನಿಜವಾಗ್ಲೂ ಯೋಗಿ ಸರ್, ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ 50 ದಿನ ನಡೆಯೋಕ್ಕೆ ಕಾರಣ ಅವರು ಪಾತ್ರಧಾರಿಗಳು. ಅವ್ರಿಗೆಲ್ಲ ನೆನೆಸ್ಕೊಂಡು ಒಂದೆರಡು ಮಾತು ಮುಗಿಸ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.